ವೇಗವಾಗಿ ಚಲಿಸುತ್ತಿರುವ ಪ್ರಪಂಚದಲ್ಲಿ ರಾಗ ಹಾಕುತ್ತಾ ಚಲಿಸುತ್ತಿದ್ದೇವೆ. ಕಾಲಕ್ಕೆ ತಕ್ಕಂತೆ ತಾಳ ಹಾಕುತ್ತಾ ನಡೆಯುತ್ತಿದ್ದೇವೆ. ಪೋಷಕರು ತಮ್ಮ ಮಕ್ಕಳನ್ನು ಆತುರಾತುರತೆಯಿಂದ ಶಾಲೆಗೆ ಕಳುಹಿಸಿ ಅವರ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಬಿಡುತ್ತಾರೆ. ವಿದ್ಯಾರ್ಥಿಗಳು ಅವರ ಪಾಠ, ಪ್ರವಚನ, ಆಟೋಟ, ಫ್ರೆಂಡ್ಸ್ ಆ್ಯಂಡ್ ಮೊಬೈಲ್ನಲ್ಲಿ ಮಗ್ನರಾಗಿ ಬಿಡುತ್ತಾರೆ. ಇವರ ಮಧ್ಯೆ ಅವರಿಬ್ಬರ ಪ್ರೀತಿಗೋಸ್ಕರ ಹೆಣಗಾಡೋ ಮುಗ್ಧ ಭಾವಜೀವಿಗಳೇ ಗ್ರ್ಯಾಂಡ್ ಪ್ಯಾರೆಂಟ್ಸ್, ಅಜ್ಜ ಅಜ್ಜಿಗಳು. ಅವರ ಮುಗ್ಧ ಭಾವ ಪ್ರೀತಿಯ ಮರೀಚಿಕೆಯನ್ನು ಹೊರ ಜಗತ್ತಿಗೆ ವಿವರಿಸಲು ಹೊರಟಿದೆ ನಮ್ಮ ಪ್ರಬಂಧ ಕಿರು ನಾಟಕ ತಂಡ. ಆ ಒಂದು ದಿನ 7ನೇ ತರಗತಿಯ ಕ್ಲಾಸ್ ಟೀಚರ್ ತನ್ನ ಕ್ಲಾಸ್ ಮಕ್ಕಳಿಗೆ ಗ್ರ್ಯಾಂಡ್ ಪ್ಯಾರೆಂಟ್ಸ್, ಅಜ್ಜ ಅಜ್ಜಿಯ ಬಗ್ಗೆ ಪ್ರಬಂಧ ಸ್ಪರ್ಧೆಯನ್ನು ಆಯೋಜನೆ ಮಾಡಿರುತ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಅಜ್ಜ ಅಜ್ಜಿಯ ಬಗ್ಗೆ ಭಾರಿ ಕುತೂಹಲದಿಂದ ಬರೆದಿರುತ್ತಾರೆ. ಆ ಪೈಕಿಯಲ್ಲಿ ಪ್ರದೀಪನೂ ಓರ್ವ. ಸಮಯ ಮುಗಿದಂತೆ ವಿದ್ಯಾರ್ಥಿಗಳ ಕೈಯಿಂದ ಎಲ್ಲ ಪೇಪರ್ಗಳನ್ನು ಕ್ಲಾಸ್ ಟೀಚರ್ ಸ್ವೀಕರಿಸಲು ಮುಂದಾಗುತ್ತಾರೆ. ಹಾಗೆಯೇ ಸ್ವೀಕರಿಸಿದ ಪೇಪರ್ಗಳನ್ನ ಪರಿಶೀಲನೆ ಮಾಡುತ್ತಾ ಇರುತ್ತಾರೆ. ಅದರಲ್ಲಿ ಪ್ರದೀಪನು ಬರೆದಂತಹ ಪ್ರಬಂಧವನ್ನು ನೋಡಿ ದಿಗ್ಭ್ರಮೆಗೊಳ್ಳುತ್ತಾರೆ. ತಕ್ಷಣ ಆ ಪ್ರಬಂಧವನ್ನ ಪ್ರಾಂಶುಪಾಲರ ಕೈಗೆ ಒಪ್ಪಿಸಲು ಮುಂದಾಗುತ್ತಾರೆ. ಪ್ರಾಂಶುಪಾಲರ ಕೊಠಡಿಗೆ ತೆರಳಿ ಪ್ರಬಂಧದಲ್ಲಿ ಇದ್ದ ವಿಷಯವನ್ನು ಮನಮುಟ್ಟಿಸುತ್ತಾರೆ. ಪ್ರಾಂಶುಪಾಲರು ಕೂಡ ಆ ಪ್ರಬಂಧವನ್ನು ನೋಡಿ ಬೆಚ್ಚಿ ಬೀಳುತ್ತಾರೆ. ತಕ್ಷಣ ಕ್ಲಾಸ್ ಟೀಚರ್ಗೆ ಪ್ರದೀಪನ ಅಪ್ಪನನ್ನ ಫೋನ್ ಮಾಡಿ ಕೂಡಲೇ ಶಾಲೆಗೆ ಬಂದು ಒಮ್ಮೆ ಭೇಟಿಯಾಗಲು ಆಜ್ಞೆಯನ್ನ ಮಾಡುತ್ತಾರೆ. ಆ ತಕ್ಷಣವೇ ಕ್ಲಾಸ್ ಟೀಚರ್ ಕೂಡ ಪ್ರದೀಪನ ಹೆತ್ತವರಿಗೆ ಫೋನ್ ಮಾಡಿ ಶಾಲೆಗೆ ಬರಲು ಕೇಳಿಕೊಂಡಿರುತ್ತಾರೆ. ಹಾಗೆಯೇ ಪ್ರದೀಪನ ಅಪ್ಪ ಪ್ರಾಂಶುಪಾಲರನ್ನು ಭೇಟಿಯಾಗಲು ಬಂದಿರುತ್ತಾರೆ. ಪ್ರಾಂಶುಪಾಲರು ಕೂಡ ಅವರ ನನ್ಮೆಯ ವಿಷಯಗಳನ್ನು ಮಾತಾಡುತ್ತಾ ಪ್ರದೀಪನ ಬಗ್ಗೆ ಹೇಳಲು ಹೊರಡುತ್ತಾರೆ. ನೋಡಿ ಸರ್, ನಮ್ಮದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಸೊ ನೀವು ಮನೆಯಲ್ಲಿ ಕೂಡ ಮಕ್ಕಳಲ್ಲಿ ಇಂಗ್ಲಿಷಲ್ಲಿ ಮಾತ್ರ ಮಾತಾಡಬೇಕು, ಬೇರೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಬಾರ್ದು. ಇದು ನಿಮ್ಮ ಮಗನಿಗೆ ತುಂಬಾ ಹೆಲ್ಪ್ ಆಗುತ್ತೆ. ತಕ್ಷಣವೇ ಪ್ರದೀಪನ ಅಪ್ಪ ಪ್ರಾಂಶುಪಾಲರಿಗೆ ವಿನಂತಿಸುತ್ತಾರೆ. ಸರ್, ನನಗೆ ಹಿಂದಿ ಮಾತ್ರ ಮಾತಾಡೋಕ್ಕೆ ಬರುತ್ತೆ, ನಾನು ನಿಮಗೆ ಮಗನಲ್ಲಿ ಇಂಗ್ಲಿಷ್ ಮಾತಾಡಿ. ಅದಕ್ಕೆ ಪ್ರಾಂಶುಪಾಲರು, ನೋ, ಇಲ್ಲಿ ಎಲ್ಲರಿಗೂ ಒಂದೇ ರೂಲ್ಸ್, ಸೊ ನೀವು ಇಂಗ್ಲಿಷ್ ಕಲಿಯಲು ಪ್ರಯತ್ನಿಸಿ ಪ್ಲೀಸ್ ಅಂತ ಹೇಳಿದಾಗ ಪ್ರದೀಪನ ಅಪ್ಪ, ಸರ್, ನಾನು ಹೋಗಿದ್ದು ಹಿಂದಿ ಮೀಡಿಯಂ, ನಾನು ಹೇಗೆ ಮಾತಾಡಿಸಿ? ನೀವು ಮಕ್ಕಳಿಗೆ ಶಾಲೆಯಲ್ಲಿ ಇಂಗ್ಲಿಷ್ ಮಾತಾಡಿ ಅಂತ ಹೇಳೋದು ಅದರಲ್ಲಿ ಒಂದು ನ್ಯಾಯ ಉಂಟು, ಬಟ್ ಮನೆಯಲ್ಲಿ ಪ್ಯಾರೆಂಟ್ಸ್ಗೆ ಆಜ್ಞೆ ಮಾಡೋದು ಎಷ್ಟು ಸರಿ ಅಂತ ಹೇಳಿದಾಗ ಅದಕ್ಕೆ ಪ್ರಾಂಶುಪಾಲರು ಮಗನ ಮಗ ಪ್ರದೀಪನ ಅಪ್ಪನ ಬಳಿ ಬಂದು ಹೇಳಿಕೊಳ್ಳುತ್ತಾರೆ. ಶಾಲೆಯಲ್ಲಿ ಅವನನ್ನು ಉತ್ತಮ ವಿದ್ಯಾರ್ಥಿಯನ್ನಾಗಿ ಮಾಡೋದು ನಮ್ಮ ಕರ್ತವ್ಯ, ಬಟ್ ಮನೆಯಲ್ಲಿ ಅವನನ್ನು ಉತ್ತಮ ವ್ಯಕ್ತಿಯನ್ನಾಗಿಸುವುದು ನಿಮ್ಮ ಕರ್ತವ್ಯ ಎಂದು ಹೇಳಿದಾಗ ಪ್ರದೀಪನ ಅಪ್ಪನು ಒಮ್ಮೆಲೆ ಭಾವುಕರಾಗಿ, ಸರ್, ನನಗಂತೂ ಏನೋ ಅರ್ಥ ಆಗ್ತಾ ಇದೆ, ಪ್ರದೀಪ ಏನಾದರೂ ತಪ್ಪು ಮಾಡಿದ್ದಾನೋ ಅಂತ ಗೊಂದಲದ ಮನಸ್ಸಿನಿಂದ ಕೇಳುತ್ತಾರೆ. ಅದಕ್ಕೆ ಪ್ರಾಂಶುಪಾಲರು ಮತ್ತೊಮ್ಮೆ ನೋಡಲು, ನೀವು ಗಾಬರಿಯಾಗಬೇಡಿ, ತಪ್ಪು ಪ್ರದೀಪ ಮಾಡಿ, ಅವನು ಬರೆದ ಪ್ರಬಂಧಗಳ ಸಾಲುಗಳನ್ನು ನೀವು ಕೇಳಿ ನೋಡಿ.
ನಿಮಗೆ ಅರ್ಥವಾಗುತ್ತೆ ತಪ್ಪು ಯಾರು ಮಾಡಿದ್ದಾರೆ ಅಂತ. ತಕ್ಷಣವೇ ತರಗತಿ ಶಿಕ್ಷಕಿಯಲ್ಲಿ ಪ್ರದೀಪನನ್ನು ಬರಲು ತಿಳಿಸುತ್ತಾರೆ. ಪ್ರದೀಪನು ಪ್ರಾಂಶುಪಾಲರ ಕೊಠಡಿಗೆ ತೆರಳಿ ಅಲ್ಲಿ ಅವರ ತಂದೆಯನ್ನು ನೋಡಿ ತೀವ್ರಗೊಳ್ಳುತ್ತಾನೆ. ಆಗ ಪ್ರಾಂಶುಪಾಲರು ಅವನ ಬರೆದ ಪ್ರಬಂಧವನ್ನು ಒಮ್ಮೆ ಓದಿ ಮನವಿಯನ್ನು ಮಾಡಿಕೊಳ್ಳುತ್ತಾರೆ. ಪ್ರದೀಪನು ಆ ಪ್ರಬಂಧವನ್ನು ಅಂಜಿಕೆಯಿಂದ ಭಾವುಕನಾಗಿ ಓದಲು ಪ್ರಾರಂಭಿಸುತ್ತಾನೆ. ಡಿಯರ್ ರೆಸ್ಪೆಕ್ಟೆಡ್ ಟೀಚರ್, ಇವತ್ತು ನೀವು ಕೊಟ್ಟ ಈ ಪ್ರಬಂಧವನ್ನು ನಾನು ತುಂಬ ಮನದಾಳದ ನೋವಿನಿಂದ ಬರೆಯುತ್ತಿದ್ದೇನೆ ಮತ್ತು ಇಂತಹ ಪ್ರಬಂಧ ಸ್ಪರ್ಧೆಗಳನ್ನು ಎಲ್ಲ ಶಾಲೆಯಲ್ಲಿಯೂ ಆಯೋಜನೆ ಮಾಡಬೇಕು ಅಂತ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ನನಗೆ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಅಜ್ಜ ಅಜ್ಜಿ ಅಂದರೆ ತುಂಬ ಇಷ್ಟ. ಆದರೆ ಅವರೊಂದಿಗೆ ಸಮಯ ಕಳೆಯಲು ನನ್ನ ದೋಷಗಳು ಅನುವು ಮಾಡಿಕೊಳ್ಳುವುದಿಲ್ಲ. ನಾನು ಶಾಲೆ ಬಿಟ್ಟು ಮನೆಗೆ ತೆರಳಿ ಅಜ್ಜ ಅಜ್ಜಿಗಳ ಜೊತೆ ಮಾತಾಡಬೇಕು ಅಂದಾಗ ಅಮ್ಮನ ಬೈಗುಳ ಜೋರಾಗುತ್ತೆ. ಫಸ್ಟ್ ಕಂಪ್ಯೂಟರ್ ಹೋಮ್ವರ್ಕ್ ಅಂತ ನಾನು ಹೋಮ್ವರ್ಕ್ ಮಾಡೋದ್ರಲ್ಲೇ ಮಗ್ನನಾಗಿ ಬಿಡುತ್ತೇನೆ. ಆಗ ತಾನೇ ಕೆಲಸ ಬಿಟ್ಟು ಬರೋ ನಮ್ಮ ತಂದೆ ಕೂಡ ನಮ್ಮೊಂದಿಗೆ ಸೇರಿ ಊಟ ಮಾಡಲ್ಲ. ಅವರ ಕೆಲಸದ ಟೆನ್ಷನ್ನಲ್ಲಿ ಮಡಗಿ ಬಿಡುತ್ತಾರೆ. ಮತ್ತೆ ಅಜ್ಜ ಅಜ್ಜಿಗಳ ಜೊತೆ ನಾನು ಮಾತನಾಡಲು ಹೊರಟಾಗ ಟೈಮ್ ಆಯ್ತು, ಬೆಳಿಗ್ಗೆ ಸ್ಕೂಲ್ ಇಲ್ವಾ ಅಂತ ಎಚ್ಚರಿಕೆಯ ಸಂದೇಶವು ಅಮ್ಮನ ಕಡೆಯಿಂದ ಬರುತ್ತೆ. ಹಾಗೆಯೇ ಮದುವೆ ಸಮಾರಂಭಗಳಿಗೂ ಅಪ್ಪ ಅಮ್ಮ ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ. ಅಜ್ಜ ಅಜ್ಜಿಯನ್ನು ಮಾತ್ರ ಮನೆಯಲ್ಲೇ ಬಿಟ್ಟು ಅದೆಷ್ಟೋ ಸಮಯ ನಾವು ಹೊರಗಡೆ ಊಟವನ್ನು ಮುಗಿಸಿಕೊಂಡು ಬರುತ್ತಿದ್ದೇವೆ. ಅಜ್ಜ ಅಜ್ಜಿಯನ್ನು ಮರೆತು ಆ ಮೂಕ ಜೀವಿಗಳ ಮೌನ ಭಾಷೆಯ ವ್ಯತ್ಯೆಯನ್ನು ನಾನು ಹೇಗೆಂದು ಬಿಡಿಸಿ ಹೇಳಲಿ. ನನ್ನ ತಂದೆಯಲ್ಲಿ ಕೆಲವೊಮ್ಮೆ ಆಸೆಯಿಂದ ಅಜ್ಜಿಯ ಬಳಿ ಮಾತನಾಡಲು ಕುಂತರೆ ಇಲ್ಲಸಲ್ಲದ ಪುರಾಣ ಕಥೆಗಳನ್ನು ಹೇಳಿ ನಿನ್ನನ್ನು ಹಾಳು ಮಾಡಿಬಿಡ್ತಾರೆ ಎಂಬ ಅಪ್ಪನ ಕೈಗಳ ಕೇಳುವುದುಂಟು. ಪ್ರೀತಿಯ ಗುರುಗಳೇ, ಆ ಕಾಲದಲ್ಲಿ ಕರೆಂಟ್ ಇಲ್ಲ, ಟಿವಿ ಇಲ್ಲ, ಮೊಬೈಲ್ ಇಲ್ಲ. ಆದರೂ ಎಲ್ಲರ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದರು. ಚಂದಮಾಮನ ಮೇಲೆ ಊಟ ಮಾಡೋ ಕಾಲವಿತ್ತು. ಅಜ್ಜಿಯ ಕಥೆಗಳನ್ನು ಕೇಳಿ ನೆಮ್ಮದಿಯ ನಿದ್ರೆ ಮಾಡೋ ಕಾಲವಿತ್ತು. ಅಜ್ಜಿಯ ದಾರಿ ಹಾಡಿಗಿಂತ ಮತ್ತೊಂದು ಹಾಡು ಈ ಭೂಮಿ ಮೇಲೆ ಇರುತ್ತಲಿಲ್ಲ. ಇಷ್ಟೆಲ್ಲ ಸೊಗಸಾಗಿ ಬೆಳೆದ ನನ್ನ ತಂದೆ ತಾಯಿ ಇಂದಿಗೆ ನಮ್ಮನ್ನು ಸೇರೆ ಮನೆಯಲ್ಲಿರೋ ಕೈದಿಗಳಾಗಿ ಮಾಡುತ್ತಿದ್ದಾರೆ. ಬರೇ 100ಕ್ಕೆ 100 ಅಂಕ ಪಡೆದರೆ ಸಾಕು ಅಂತ ಕೇಳುತ್ತಿದ್ದಾರೆ. ಅಂಕ ಪಡೆದರೆ ಮಾತ್ರ ಉತ್ತಮ ವಿದ್ಯಾರ್ಥಿಗಳೇ. ಓದು ಬರಹ ಇಲ್ಲದ ನಮ್ಮ ಅಜ್ಜ ಅಜ್ಜಿ ನನ್ನ ತಂದೆಯನ್ನು ಇಷ್ಟೊಂದು ಗೌರವದ ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ದಾರೆ. ಅವರಿಗೆ ನೀವೆಷ್ಟು ಅಂಕ ಕೊಡುವಿರಿ? ಕಾಲ ಬದಲಾಗಬಹುದು, ಆದರೆ ಎಂದು ಕೂಡ ಅಜ್ಜ ಅಜ್ಜಿಯ ಪ್ರೀತಿ ಬದಲಾಗಬಹುದು. ನನ್ನ ನೆಚ್ಚಿನ ಶಾಲೆಯಲ್ಲಿ ಇಂತಹ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದಕ್ಕಾಗಿ ನಿಮಗೆ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ನನ್ನ ಮನದಾಳದ ಬರಹಗಳನ್ನು ತಪ್ಪಿದ್ದಲ್ಲಿ ಕ್ಷಮಿಸಿ, ಪ್ರೋತ್ಸಾಹಿಸಿ. ಇಂದು ನಿಮ್ಮ ವಿಧೇಯ ಶಿಷ್ಯ ಪ್ರದೀಪ್ 7ನೇ ತರಗತಿ. ಪ್ರದೀಪನ ಅಪ್ಪನು ಪ್ರಬಂಧವನ್ನು ಕೇಳಿ ದುಃಖಿತರಾಗಿ ಮಗನನ್ನು ತಪ್ಪಿಕೊಂಡು ಅಳಲು ಪ್ರಾರಂಭಿಸುತ್ತಾರೆ. ಅಯ್ಯೋ ಮಗನೇ, ನನ್ನನ್ನು ಕ್ಷಮಿಸಿಬಿಡು. ದುಡ್ಡು ಸಂಪಾದನೆ ಮಾಡುವ ವೇಗದಲ್ಲಿ ನನ್ನ ಹೆತ್ತವರೆಲ್ಲ ಮರೆತು ಬಿಟ್ಟೆ. ಕೆಲಸ ಅಂತ ಹೇಳಿ ನನ್ನ ನಿಜವಾದ ಸುಖವನ್ನೇ ಕಳೆದುಕೊಂಡೆ. ನಿನ್ನ ಮನದಾಳದ ನೋವನ್ನು ಅರ್ಥ ಮಾಡಿಕೊಳ್ಳದಪ್ಪ ತಂದೆಯ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಪ್ಪ ಎಂದು ಭಾವುಕರಾಗುತ್ತಾರೆ. ಅಷ್ಟರಲ್ಲೇ ಪ್ರಾಂಶುಪಾಲರು ಪ್ರದೀಪನ ತಂದೆಯನ್ನು ಸಮಾಧಾನಗೊಳಿಸುತ್ತಾರೆ. ಈ ವಿಷಯವನ್ನು ಮನದಟ್ಟು ಮಾಡಬೇಕೆಂದೇ ನಿಮ್ಮನ್ನು ಇಲ್ಲಿ ಕರೆಯಬೇಕಾಯಿತು. ಸೊ ನಿಮಗೆ ತೊಂದರೆ ಆದಲ್ಲೇ ನನ್ನನ್ನು ಕ್ಷಮಿಸಿ ಅಂತ ಕೇಳಿಕೊಳ್ಳುತ್ತಾರೆ. ಆಗ ಪ್ರದೀಪನ ತಂದೆಯು ಕೂಡ ಇಂತಹ ಉತ್ತಮ ಶಾಲೆ ಸೈಂಟ್ ಡ್ಯಾನ್ಸಲ್ಲಿ ನನ್ನ ಮಗನನ್ನು ಸೇರಿಸಿದ್ದಕ್ಕೆ ನಾನು ಹೆಮ್ಮೆ ಪಡುತ್ತಿದ್ದೇನೆ ಸರ್. ಅಂದು ಶಾಲಾ ವಾರ್ಷಿಕೋತ್ಸವ.
ಅಜ್ಜಿಯ ಬಗ್ಗೆ ಅತ್ಯುತ್ತಮ ಪ್ರಬಂಧ ಮಂಡಿಸಿದ್ದಕ್ಕಾಗಿ ಪ್ರದೀಪ್ಗಳಿಗೆ ಹೊಗಳಿಕೆಯ ವೇದಿಕೆಯೂ ಇತ್ತು. ಆಗ ಪ್ರದೀಪನು ಪ್ರಾಂಶುಪಾಲರಲ್ಲಿ ಒಂದು ವಿನಂತಿಯನ್ನು ಮಾಡುತ್ತಾನೆ. ದಯವಿಟ್ಟು ನಮ್ಮ ಅಜ್ಜ ಅಜ್ಜಿಯ ಮುಂದೆ ನಿಂತು ಈ ಬಿರುದನ್ನು ಪಡೆಯಲು ನಾನು ಇಷ್ಟಪಡ್ತಾ ಇದ್ದೀನಿ. ಅವನ ರಿಕ್ವೆಸ್ಟ್ ಮೇಲೆ ಪ್ರಾಂಶುಪಾಲರು ಕೂಡ ಅವರ ಅಜ್ಜ ಅಜ್ಜಿಯನ್ನು ಕರೆತರಲು ಮುಂದಾಗುತ್ತಾರೆ. ಆ ಅನ್ನದ ವೇದಿಕೆಯಲ್ಲಿ ಪ್ರದೀಪನಿಗೆ ವೇದಿಕೆಯ ಮೇಲೆ ಉತ್ತಮ ವಿದ್ಯಾರ್ಥಿ ಎಂಬ ಬಿರುದನ್ನು ಕೂಡ ನೀಡಿ ಗೌರವಿಸಲಾಗುತ್ತದೆ. ಪ್ರಿಯ ವೀಕ್ಷಕ ಬಂಧುಗಳೇ, ಕಳೆದು ಹೋದ ಸಮಯ ಮತ್ತೆ ಬರಲ್ಲ. ಕಳೆದುಕೊಂಡ ಜೀವಗಳು ನಮಗೆ ಮತ್ತೆ ಸಿಗಲ್ಲ. ಬರುವವರೆಗೂ ಗೆಲುವನ್ನು ಕಾದು ನೋಡೋಣ. ಇರೋವರೆಗೂ ಹಿರಿಯರನ್ನ ಗೌರವಿಸೋಣ.